ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈಗ ಸಂಜೆ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ನಾನು ಇನ್ನೂ ಬೆಳಗಾಂದಲ್ಲಿ ಇದ್ದೀನಿ. ಸೊ ನಾಳೆ ಒಂದು ಸ್ಪೆಷಲ್ ಡೇ ಇದೆ, ಅದೇನೆಂದರೆ ನನ್ನ ಬರ್ಡೇ. ಸೊ ಹಾಗಾಗಿ ಏನು ಬಟ್ಟೆ ತರೋದಕ್ಕೆ ಅಂತ ನಾನು ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಇರುವಂಥ ಝೂಡಿಯೋ ಇದೆ, ಈಸಿ ಬಾಯ್ ಇದೆ, ಮತ್ತು ಕೆಲವೊಂದು ಪ್ಯಾಂಟಲೂನ್ಸ್, ಕೆಲವೊಂದು ತುಂಬ ಅಂದರೆ ಶೋರೂಮ್ಸ್ ಇದೆ, ಶಾಪ್ಸ್ ಇದೆ. ಸೊ ಅಲ್ಲೇ ನೋಡಬೇಕು ಅಂತ ಹೋಗ್ತಾಯಿದ್ದೀನಿ. ಕಲೆಕ್ಷನ್ಸ್ ಏನಾದರೂ ಚೆನ್ನಾಗಿದ್ದರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಈಗ ಬಂದಿರೋದು ಝೂಡಿಯೋಗೆ. ಆ್ಯಕ್ಚುಲಿ ನಾನು ಬಾಂಬೆಯಲ್ಲಿ ಝೂಡಿಯೋ ನೋಡಿದ್ದೀನಿ, ಅಂದರೆ ವಿಸಿಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಕಲೆಕ್ಷನ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಈಗ ಡೈಲಿ ವೇರ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ಪಾರ್ಟಿ ವೇರು. ಇಲ್ಲಿ ನಾನು ನೋಡ್ತಾ ಇದ್ದೆ, ನನಗೆ ಆ ಥರ ಅಂದರೆ ಅಟ್ರ್ಯಾಕ್ಟಿವ್ ಮತ್ತು ಚೆನ್ನಾಗಿರೋ ಕಲೆಕ್ಷನ್ಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಕುರ್ತೀಸಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಆದರೆ ನನಗೆ ಕುರ್ತೀಸ್ ನನ್ನ ಹತ್ರ ಇದೆ. ಸೊ ನಾನು ಸ್ವಲ್ಪ ವೆಸ್ಟರ್ನಲ್ಲಿ ಏನಾದರೂ ನೋಡ್ತಾ ಇದ್ದೆ. ಈ ಥರ ಕಾರ್ಡ್ ಸೆಟ್ ಆಗಿರ್ಬೋದು ಅಥವಾ ಈ ಥರ ಲಾಂಗ್ ಗೌನ್ಸು ಆ ಥರ ಏನಾದರೂ ನೋಡ್ತಾ ಇದ್ದೆ ನಾನು. ಸೊ ನನಗೆ ಆ ಥರ ಯಾವುದು ಇಷ್ಟ ಆಗಲಿಲ್ಲ ಝೂಡಿಯೋದಲ್ಲಿ. ಹಾಗೆಯೇ ಚೆಕ್ ಮಾಡ್ತಾ ಇದ್ದೆ. ಏನೂ ಆಫರ್ ಕೂಡ ಇಲ್ಲ ಆ್ಯಕ್ಚುಲಿ ಝೂಡಿಯೋದಲ್ಲಿ ಆಫರ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಕಂಪೇರೇಟಿವ್ಲಿ. ನೀವೀಗ ರಿಲಯನ್ಸ್ ಟ್ರೆಂಡ್ಸ್ ಆಗಿರ್ಬೋದು, ಪ್ಯಾಂಟಲೂನ್ಸ್ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಆಫರ್ಸ್ ಇರುತ್ತೆ. ರಿಲಯನ್ಸ್ ಟ್ರೆಂಡ್ಸ್ ಆ್ಯಕ್ಚುಲಿ ತುಂಬ ದೂರ, ಅಂದರೆ ಇಲ್ಲಿ ಮನೆ ಹತ್ರ ಇಲ್ಲ. ಅಲ್ಲಿ ಅದಾದಮೇಲೆ ನನಗೇನು ಯಾವುದು ಇಷ್ಟ ಆಗಲಿಲ್ಲ. ಸೊ ಈಸಿ ಬಾಯ್ ಇದು ಆ್ಯಕ್ಚುಲಿ ಬೆಳಗಾಮಲ್ಲೇ ಇದೆ ನಾನು ನೋಡಿದ್ದು. ಬಾಂಬೆಯಲ್ಲಿ ಈ ಶಾಪ್ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ, ಈಸಿ ಬಾಯ್. ಸೊ ಇಲ್ಲಿ ಬಂದರೆ ಇಲ್ಲಿಯೂ ಕೂಡ ಲಿಮಿಟೆಡ್ ಆ್ಯಕ್ಚುಲಿ ವೆರೈಟೀಸ್. ಸೊ ನನಗೆ ಯಾವುದೂ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಒಂದು ಕಾರ್ಡ್ ಸೆಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಪರ್ಚೇಸ್ ಮಾಡಿದೆ. ಮತ್ತು ಒಂದು ನಾರ್ಮಲ್ ಇದು ಏನು ಪಾರ್ಟಿ ವೇರ್ ಕುರ್ತಿನ ಪರ್ಚೇಸ್ ಮಾಡಿದ್ದೀನಿ. ಅಂದರೆ ಫೆಸ್ಟಿವಲ್ ವೇರ್ ಏನಿದೆ ಕುರ್ತಿ ಅದು. ಸೊ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ತೊಗೊಳ್ಬೇಕಂತ ಪ್ಲ್ಯಾನ್ ಇತ್ತು, ಆದರೆ ನನಗೆ ಇನ್ನೊಂದು ಕೂಡ ಅದು ಪಾರ್ಟಿ ವೇರ್ ಕುರ್ತಿ ಏನಿದೆ ಅದು ಇಷ್ಟ ಆಯಿತು. ಸೊ ಜಾಕೆಟೆಲ್ಲ ಇದೆ ಮೇಲ್ಗಡೆ, ಸೊ ಅದು ಒಂಥರ ಇಷ್ಟ ಆಯಿತು. ನನ್ನ ಹತ್ರ ಆ ಥರ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ಸೊ 2 ಪರ್ಚೇಸ್ ಆಯಿತು. ಸೊ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬರ್ಡೇ. ಸೊ ಬರ್ಡೇ ದಿನ ಇವರು ಬಂದರು. ಸೊ ಆ್ಯಕ್ಚುಲಿ ನೆನ್ನೆನೇ ಬಂದರು. ನನ್ನ ಶಾಪಿಂಗೆಲ್ಲ ಇವರೇ ಕರ್ಕೊಂಡೋಗಿದ್ದು. ಸೊ ಇವತ್ತೊಂದು ದಿನ ನನ್ನ ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ. ಆಮೇಲೆ ನಾಳೆ ಮತ್ತೆ ಹೊರಡ್ತಾರೆ. ಇವತ್ತು ಅಮ್ಮ ಸ್ಪೆಷಲಾಗಿ ನನಗೋಸ್ಕರ ತೂತು ವಡೆ ಮಾಡಿದರು, ಅಂದರೆ ಉದ್ದಿನ ವಡೆ ಏನಂತೀವಿ, ತುಂಬ ಸಖತ್ತಾಗಿರುತ್ತೆ. ಸೊ ಕೇಕ್ ತೊಗೊಂಬಂದಿದ್ದಾರೆ, ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದಾರೆ, ಇಬ್ಬರು. ಸೊ ಅವರು ಇರ್ತಾರೆ, ಮತ್ತು ನಾನು ಮತ್ತು ಇವರು ಅಮ್ಮ. ಸೊ ಎಲ್ಲರೂ ಇದ್ದೀವಿ. ಹಾಗಾಗಿ ಕೇಕ್ ತೊಗೊಂಡ್ಬಂದು ಕಟ್ಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ತೊಗೊಂಡ್ಬಂದರು. ಇಲ್ಲಾಂತಂದರೆ ಜಸ್ಟ್ ನಾರ್ಮಲಿ ಆಗ್ತಾಯಿತ್ತು. ಅಂದರೆ ಕೇಕೆಲ್ಲ ಇಷ್ಟು ದೊಡ್ಡ ಕೇಕ್ ತೊಗೊಂಡು ಬರೋದು ಆ್ಯಕ್ಚುಲಿ ನನಗೂ ಮನಸ್ಸಿರಲಿಲ್ಲ ಈ ಸಲ. ಯಾಕಂದರೆ ಎಲ್ಲೂ ಹೋಗ್ತಾ ಇಲ್ಲ, ಮತ್ತು ಯಾರೂ ತಿನ್ನೋರಿಲ್ಲ. ಯಾಕಂದರೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಕೇಕ್ಸ್ ಎಲ್ಲ ತಿನ್ನೋದು. ಸೊ ಹಾಗಾಗಿ ಸಣ್ಣದೊಂದು ಕೇಕ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇವರೆಲ್ಲ ಇದ್ದಾರೆ ಅಂತ ದೊಡ್ಡದಾಗಿ ಸ್ವಲ್ಪ 1/2 kg ಅಷ್ಟು ಕೇಕ್ ತೊಗೊಂಬಂದು. ಇದು ಪೈನಾಪಲ್ ಫ್ಲೇವರ್ ಇರೋಂಥ ಕೇಕ್, ತುಂಬಾ ಟೇಸ್ಟಿಯಾಗಿತ್ತು, ಯಮ್ಮಿ. काय नाही होत ते, जस्ट असं वर जाते. आवाज येत नाही. स्पार्क चलो. Happy birthday to you. Happy birthday to you. Happy birthday to you. ನೀವು ದೀದಿಟ್ರೆ ವೈಫ್ ಅಂತೀರಿ. Happy birthday to you.
ಅದೇ ಆಮೇಲೆ ಕೂಡ ಈಗ ಸಂಜೆ ಆಗಿದೆ, ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ವಿತ್ ಫ್ಯಾಮ್ಲಿ. ಸೊ ಇದು ಕೇಕ್ ತೊಗೊಂಬಂದಿದ್ರು. ಆ್ಯಕ್ಚುಲಿ ಬೆಳಗ್ಗೆನೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಆದರೆ ಸಂಜೆ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿ ಸಂಜೆ ಕೇಕ್ ಕಟ್ಟಿಂಗ್ ಮಾಡಿ ಆಮೇಲೆ ಈಗ ಸ್ವಲ್ಪ ಹೊರಗಡೆ ಕೂಡ ಹೋಗ್ತಾ ಇದ್ದೀವಿ. ಅಂದರೆ ಹಾಗೆಯೇ ಸ್ವಲ್ಪ ಟೆಂಪಲ್ಗೆ ಹೋಗೋಣ, ಇವತ್ತು ಬರ್ಡೇ ಅಲ್ವಾ, ಹಾಗೆ ಸ್ವಲ್ಪ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಶಿವನ ಟೆಂಪಲ್ ಹತ್ರನೇ ಇದೆ, ಅಂದರೆ ಮಿಲ್ಟ್ರಿ ಮಹಾದೇವ ಟೆಂಪಲ್. ಸೊ ತುಂಬ ಫೇಮಸ್ ಆಗಿದೆ ಬೆಳಗಾಮಲ್ಲಿ. ಸೊ ಅಲ್ಲಿ ನಾನು ಆ್ಯಕ್ಚುಲಿ ಮುಂಚೆ ಹೋಗಿದ್ದೆ, ಆದರೆ ಇದು ಸ್ವಲ್ಪ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ಯಾಕಂದರೆ ಸ್ವಲ್ಪ ರಿನೋವೇಷನ್ ಎಲ್ಲ ಆಗಿದೆ. ಅದಾದಮೇಲೆ ನಾನು ಈಗ ಹೋಗ್ತಾ ಇರೋದು ಫಸ್ಟ್ ಟೈಮ್. ಸೊ ಅಲ್ಲೆಲ್ಲ ಪಾರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಆಡೋದಕ್ಕೆ. ಸೊ ನನಗೆ ನೆನಪಿರೋ ಹಾಗೆ ನಾನು ಲಾಸ್ಟ್ ಇಯರ್ ನನ್ನ ಬರ್ಡೇ ನಾಸಿಕಲ್ಲಿ ಸೆಲೆಬ್ರೇಷನ್ ಆಯಿತು. ನಾವೆಲ್ಲ ನಾಸಿಕ್ ಹೋಗಿದ್ವಿ. ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಅಂದರೆ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ನನಗೊಂದು ಆಸೆ. ಸೊ ಈ ಸಲ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಆಯಿತು. ಸೊ ಹಾಗೆಯೇ ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದರು. ಅವರು ಕೂಡ ಎಂಜಾಯ್ ಮಾಡಿದ್ರು ಮೂಮೆಂಟ್ನ, ಅವ್ರ ಜೊತೆ ಕೂಡ ಎಂಜಾಯ್ ಮಾಡಿ. ಸೊ ಈಗ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮಿಲ್ಟ್ರಿ ಮಹಾದೇವ ಟೆಂಪಲ್, ತುಂಬಾ ಫೇಮಸ್ ಆಗಿರೋ ಟೆಂಪಲ್. ಇದು ಕ್ಯಾಂಪಸ್, ಅಂದರೆ ಆರ್ಮಿ ಕ್ಯಾಂಪಸ್ ಇದು. ಸೊ ಇಲ್ಲೇ ಕೆಲವು ಪ್ರಾಣಿಗಳನ್ನ ಕೂಡ ಇಟ್ಟಿದ್ರು. ಇಲ್ಲಿ ನೋಡಿ, Mongoose alam mo, mongoose. Oh. Mongoose. Ay, mongoose. Hi, mongoose. Rabbit. So many rabbit. Ay, Sumila David. Shomila rabbit na wala eh. Hi, rabbit. Hi, David. Ay, mamong salali. ಊಟ ಲೋಕರ್ ಊಟ. ಅನಿಜಾ ಅಮ್ಮ ಅನಿಜಾ ಊಟ जा आणि जा 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 चढ 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 स्टेप्स चढ आमाय. ಆಮೇಲೆ ಪಾರ್ಕ್ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ತಾನೆ. ಇಲ್ಲಿ ಫ್ಯಾಮ್ಲೀಸ್ ಕೂಡ ಬರ್ಬೋದು, ತುಂಬ ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡ್ಬೋದು. ಸೊ ನೀವು ಯಾರೆಲ್ಲ ಬೆಳಗಾಂ ವಿಸಿಟ್ ಮಾಡ್ತೀರಾ, ಇಲ್ಲಿ ಒಂದ್ಸಲ ಬಂದು ಹೋಗಿ. ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ, ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಸೊ ಇದಾಗಿತ್ತು ನನ್ನ ಶಾರ್ಟ್ ವಿಡಿಯೋ. ಸೊ ನನ್ನ ಮುಂದೆ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ, ಈಗ ಕಂಟಿನ್ಯೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹೀಗಿತ್ತು ನನ್ನ ಬರ್ಡೇ ಡೇ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದಂಥ ಪುಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.